ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಡೌಟ್ಫುಲ್ ವೋಟರ್ಸ್. ಏನಿದೆ ಡೌಟ್ಫುಲ್ ವೋಟರ್ಸ್ ಅಂದರೆ, ಸೊ ಯಾವ ಒಂದು ಸಿಟಿಜನ್ಸ್ ವೋಟರ್ ಐ ಡಿ ಡಿಸ್ಪ್ಯೂಟಲ್ಲಿ ಇರುತ್ತೆ, ಅಂದರೆ ಅವ್ರ ವೋಟಿಂಗ್ ರೈಟ್ಸ್ ಡಿಸ್ಪ್ಯೂಟ್ಸಲ್ಲಿ ಇರುತ್ತಲ್ಲ, ಅಂಥವ್ರನ್ನ ಡೌಟ್ಫುಲ್ ವೋಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಕ್ಯಾಟಗರಿನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ 1997ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾರು ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆವಾಗ ಸ್ಟೇಟ್ಸ್ ವೋಟರ್ ಲಿಸ್ಟನ್ನ ರಿವೈಸ್ ಮಾಡ್ತಾ ಇರುತ್ತೆ 1997ನಲ್ಲಿ. ಆವಾಗ ಈ ಡೌಟ್ಫುಲ್ ವೋಟರ್ಸ್ನ ಇನ್ಕ್ಲೂಡ್ ಮಾಡ್ತಾರೆ. ಸೊ ಯಾವ ಒಂದು ಪೀಪಲ್ಲು ವೋಟಿಂಗ್ ಲಿಸ್ಟಲ್ಲಿ ಕಂಟಿನ್ಯೂ ಆಗಬೇಕಂತ ಆಸೆ ಪಡ್ತಾರೆ, ಅವರು ಈ ಡೌಟ್ಫುಲ್ ವೋಟರ್ಸ್ ಅಂತ ಇರ್ತಾರಲ್ಲ, ಅವರು ಟ್ರಿಬ್ಯುನಲಿಗೆ ಹೋಗಿ ಫಾರಿನರ್ಸ್ ಟ್ರಿಬ್ಯುನಲಿಗೆ ಹೋಗಿ ಅಲ್ಲಿ ಆ ಒಂದು ಕೇಸನ್ನು ಸಾರ್ಟ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಡೌಟ್ಫುಲ್ ವೋಟರ್ಸ್ ಅಂದರೆ ಅವ್ರನ್ನ ವೋಟರ್ ಲಿಸ್ಟಿಂದ ಅಥವಾ ಎಲೆಕ್ಟ್ರಲ್ ರೋಲಿಂದ ರಿಮೂವ್ ಮಾಡ್ತಾರಾ? ನೋ, ಅವ್ರನ್ನ ವೋಟರ್ ಲಿಸ್ಟಿಂದ ರಿಮೂವ್ ಮಾಡಲ್ಲ. ಬಟ್ ಆದರೆ ಅವರಿಗೆ ವೋಟ್ ಮಾಡೋವಂಥ ರೈಟ್ಸ್ ಇರಲ್ಲ. ಸೊ ಎಲ್ಲಿವರೆಗೂ ವೋಟ್ ಮಾಡೋವಂಥ ರೈಟ್ಸ್ ಇರಲ್ಲ ಅಂದರೆ ಫಾರಿನರ್ಸ್ ಟ್ರಿಬ್ಯುನಲಿಗೆ ಹೋಗಿ ಅಲ್ಲಿ ಫಾರಿನರ್ ಟ್ರಿಬ್ಯುನಲ್ಲು ಅವರು ವೋಟ್ ಮಾಡೋದಕ್ಕೆ ಅವರಿಗೆ ರೈಟ್ಸ್ ಇದೆ, ಇವರು ಸಿಟಿಜನ್ ಆಫ್ ಇಂಡಿಯಾ ಅಂತ ಹೇಳಿ ಡಿಕ್ಲೇರ್ ಮಾಡೋವರೆಗೂ ಅವ್ರಿಗೆ ವೋಟ್ ಮಾಡೋವಂಥ ರೈಟ್ಸನ್ನು ಕೊಡಲಾಗೋದಿಲ್ಲ. ಯಾರಿಗೆ? ಡೌಟ್ಫುಲ್ ವೋಟರ್ಸಿಗೆ. ಸೊ ಡೌಟ್ಫುಲ್ ವೋಟರ್ಸ್ ಅಂತ ಯಾರನ್ನು ಕರಿತೀವಿ ಅಂದರೆ, ಯಾರ ಒಂದು ಸಿಟಿಜನ್ಶಿಪ್ಪು ಡೌಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವರು ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿರ್ತಾರೆ, ಅಥವಾ ಫಾಲ್ಟ್ ಅಂದರೆ ಯಾವುದೋ ಒಂದು ರಾಂಗ್ ಇನ್ಫಾರ್ಮೇಷನನ್ನು ಕೊಟ್ಟು ಸಿಟಿಜನ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ. ಇಂಥ ಒಂದು ಸಿಟಿಜನ್ಶಿಪ್ ಇರೋವಂಥವರಿಗೆ ಡೌಟ್ಫುಲ್ ವೋಟರ್ಸ್ ಅಂತ ಹೇಳಿ ನಾವು ಕರಿತೀವಿ. 2021ನಲ್ಲಿ ಲೆಜಿಸ್ಲೇಚರ್ ಅಂದರೆ ಅಸ್ಸಾಂ ಲೆಜಿಸ್ಲೇಚರಿಂದ ಬಂದಿರೋವಂಥ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಇರುತ್ತಲ್ಲ, ಸೊ ಆ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ಲು ಡೌಟ್ಫುಲ್ ವೋಟರ್ಸನ್ನು ಎನೇಬಲ್ ಮಾಡುತ್ತೆ. ಸೊ ಹೂಸ್ ನೇಮ್ ಅಪಿಯರ್ ಇನ್ ದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್ ಟು ಕಂಟೆಸ್ಟ್ ದ ಎಲೆಕ್ಷನ್ ಆ್ಯಂಡ್ ವೋಟ್ ಇನ್ ದ ಸ್ಟೇಟ್. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಕ್ವಶನ್ ಅವರ್. ಏನಿದು ಕ್ವಶನ್ ಅವರ್ ಅಂದರೆ, ಸೊ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ 1 ಅವರ್ ಏನಿರುತ್ತಲ್ಲ ಅದನ್ನು ಕ್ವಶನ್ ಅವರ್ ಅಂತ ಹೇಳಿ ಕರಿತೀವಿ. ಸೊ ಬೋತ್ ದ ಹೌಸಸಲ್ಲಿ ನಾವು ಈ ಕ್ವಶನ್ ಅವರನ್ನು ಕೇಳ್ಬೋದು. ಸೊ ಕ್ವಶನ್ ಅವರು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಪ್ರೈವೇಟ್ ಮೆಂಬರ್ಸ್ ಇರ್ಬೋದು ಅಥವಾ ಮಿನಿಸ್ಟರ್ಸ್ ಇರ್ಬೋದು, ಯಾರು ಬೇಕಾದರೂ ಇಲ್ಲಿ ಕ್ವಶನನ್ನು ಕೇಳ್ಬೋದು. ಸೊ ಈ ಒಂದು ಫಸ್ಟ್ ಅವರ್ ಇರುತ್ತಲ್ಲ ಎವ್ರಿ ಸಿಟ್ಟಿಂಗಲ್ಲಿ, ಅದನ್ನು ಕ್ವಶನ್ ಅವರಿಗೆ ಡಿವೋಟ್ ಮಾಡಿರ್ತಾರೆ. ಇಲ್ಲಿ ಕ್ವಶನ್ಸ್ನ ಕೇಳ್ಬೋದು ಮತ್ತು ಆ ಕ್ವಶನ್ಸಿಗೆ ಆನ್ಸರನ್ನು ಕೂಡ ಪಡ್ಕೊಳ್ಬೋದು. ಸೊ ಇದನ್ನು ಕ್ವಶನ್ ಅವರ್ ಅಂತ ಕರಿತೀವಿ. ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ ಒಂದು ದಿನಕ್ಕೆ ಎಷ್ಟು ಕೇಳ್ಬೋದು ಅಂದರೆ 175 ಕ್ವಶನನ್ನು ಕೇಳ್ಬೋದು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ಮು. ಅದರಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಇರ್ತವೆ ಅಂದರೆ 15 ಕ್ವಶನ್ ಓರಲ್ ಕ್ವಶನ್ಸೂ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಕ್ವಶನ್ಸ್ ಪೋಸ್ಟ್ಪೋನ್ ಟು ಒನ್ ಲೀಸ್ಟ್ ಟು ಅನದರ್ ಫಾರ್ ರಿಟರ್ನ್ ಆನ್ಸರ್. ಈಗ ಕೆಲವೊಂದು ಕ್ವಶನ್ ರಿಟರ್ನ್ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತವೆ, ಸೊ ಅದಕ್ಕೆ ಸ್ವಲ್ಪ ಟೈಮನ್ನು ಕೂಡ ರಿಕ್ವೈರ್ಡ್ ಮಾಡುತ್ತಲ್ವ. ಸೊ ಇಂಥ ಕ್ವಶನ್ಸು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಪ್ರೆಸಿಡೆಂಟ್ ರೂಲಲ್ಲಿರೋವಂಥ ಸ್ಟೇಟ್ಸ್ ಇರ್ತಾವಲ್ಲ, ಆ ಸ್ಟೇಟ್ಸಿಗೆ 15 ಕ್ವಶನ್ಸನ್ನು ಕೇಳೋವಂಥ ರೈಟ್ಸ್ ಇರುತ್ತೆ. ಆ ಕ್ವಶನ್ಸು ಕೂಡ ಈ ಒಂದು 175 ಕ್ವಶನ್ಸಲ್ಲೇ ಇನ್ಕ್ಲೂಡ್ ಆಗಿರ್ತವೆ. ಸೊ ಎಲ್ಲ ಟೈಪ್ ಆಫ್ ಕ್ವಶನ್ಸು ಸೇರಿ 175 ಕ್ವಶನನ್ನು ಈ ಒಂದು ಕ್ವಶನ್ ಅವರಲ್ಲಿ ಕೇಳಲಾಗುತ್ತೆ. ನೆಕ್ಸ್ಟು ಕ್ವಶನ್ ಟು ಪ್ರೈವೇಟ್ ಮೆಂಬರ್ಸು ಅಂದರೆ, ಈ ಕ್ವಶನ್ ಕ್ಯಾನ್ ಬಿ ಅಡ್ರೆಸ್ ಟು ಎ ಪ್ರೈವೇಟ್ ಮೆಂಬರ್. ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಮೆಂಬರ್ ಅಂದರೆ ಯಾರು? ಅದರ್ ದ್ಯಾನ್ ಮಿನಿಸ್ಟರ್ಸ್ ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ಪ್ರೈವೇಟ್ ಮೆಂಬರ್ಸ್ ಆಗಿರ್ತಾರೆ. ಸೊ ಅವರು ಕೂಡ ಅಂದರೆ MPs, ಸೊ ಅವರು ಕೂಡ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಅವರು ಇಂಟ್ರೊಡ್ಯೂಸ್ ಮಾಡಿರೋಂಥ ಬಿಲ್ ರಿಲೇಟೆಡ್ ಏನೇ ಕ್ವಶನ್ಸ್ ಇದ್ರೂ ಪ್ರೈವೇಟ್ ಮೆಂಬರ್ಸಿಗೆ ಕೇಳಬೇಕಾಗುತ್ತೆ. ಸೊ ಇದು ಪ್ರೈವೇಟ್ ಮೆಂಬರ್ ಕ್ವಶನ್ನು. ಸೊ ಮತ್ತು ಕ್ವಶನ್ನ ಯಾವಾಗ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ಕೆಲವೊಂದು ರೀಸನ್ಸ್ ಇರಬೇಕಲ್ವ. ಇಫ್ ಇನ್ ಕೇಸ್ ಏನಾದರೂ ಅದು ಕ್ವಶನ್ನು ತುಂಬ ರಿಪಿಟೇಟಿವ್ ಆಗ್ತಿತ್ತು, ಕೇಳಿದ ಕ್ವಶನನ್ನೇ ಮತ್ತೆ ಕೇಳ್ತಿದ್ರು ಅಂದರೆ ಆ ಅಂಥ ಕ್ವಶನನ್ನು ರಿಜೆಕ್ಟ್ ಮಾಡ್ಬೋದು. ಮತ್ತು ಆ ಕ್ವಶನ್ಸಿಗೆ ಆಲ್ರೆಡಿ ಆನ್ಸರನ್ನು ಕೊಟ್ಟಿರಬೇಕು, ಅಂಥ ಟೈಮಲ್ಲಿ ಮಾತ್ರ ಅದನ್ನು ರಿಜೆಕ್ಟ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಏನಂದರೆ, ಈಗ ಯಾವುದೋ ಒಂದು ಮ್ಯಾಟರ್ ಇರುತ್ತೆ, ಆ ಮ್ಯಾಟರು ಜಜ್ಮೆಂಟಿಗಂತ ಕೋರ್ಟಿಗೆ ಹೋಗಿರುತ್ತೆ. ಆ ಕೋರ್ಟ್ ಜಜ್ಮೆಂಟ್ ಇನ್ನೂ ಬಂದಿರಲ್ಲ. ಆ ರೀತಿಯಾದಂಥ ಒಂದು ಇಶ್ಯೂ ರಿಲೇಟೆಡ್ ಆಗಿ ಯಾವ ಕ್ವಶನ್ಸನ್ನು ಕೇಳೋ ಹಾಗಿಲ್ಲ. ಮತ್ತು ಪಾರ್ಲಿಮೆಂಟ್ರಿ ಕಮಿಟಿಗೆ ರಿವ್ಯೂಗಂತ ಹೋಗಿರುತ್ತೆ. ಆ ರೀತಿಯಾದಂಥ ಮ್ಯಾಟರ್ ಮೇಲೆ ಯಾವುದೇ ರೀತಿಯಾದಂಥ ಕ್ವಶನ್ಸನ್ನು ಕೇಳೋ ಹಾಗಿಲ್ಲ. ಸೊ ಈ ಥರ ಕ್ವಶನ್ಸ್ ಯಾರಾದರೂ ಕೇಳಿದ್ರೆ ಅದನ್ನು
ಇವರು ರಿಜೆಕ್ಟನ್ನು ಮಾಡ್ಬೋದು. ಯಾರು ಇದನ್ನು ರಿಜೆಕ್ಟ್ ಮಾಡ್ತಾರೆ ಅಂದರೆ ಯಾರೋ ಹೌಸ್ ಲೀಡರ್ ಇರ್ತಾರಲ್ವ, ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಅಂದರೆ ಸ್ಪೀಕರ್ ಇರ್ತಾರೆ, ರಾಜ್ಯಸಭಾ ಅಂದರೆ ಚೇರ್ಮನ್ ಇರ್ತಾರೆ. ಸೊ ಇವರು ಈ ಕ್ವಶನ್ಸನ್ನು ರಿಜೆಕ್ಟ್ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ ಅಂದರೆ ಮಿಸ್ಯೂಸ್ ಆಫ್ ಪೆಗಾಸಿಸ್ ಟು ಹ್ಯಾಕ್ ಮಲ್ಟಿಪಲ್ ಫೋನ್ಸ್ ಇನ್ ಇಂಡಿಯಾ. ಸೊ ಇದು ಸುಪ್ರೀಂ ಕೋರ್ಟಲ್ಲಿದೆ ಈ ಒಂದು ಇಶ್ಯೂ. ಸೊ ಹಾಗಾಗಿ ಈ ಒಂದು ಇಶ್ಯೂ ಬಗ್ಗೆ ಪಾರ್ಲಿಮೆಂಟಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ಸನ್ನು ಕೇಳೋ ಹಾಗಿಲ್ಲ. ಎಲ್ಲಿವರೆಗೂ ಇದನ್ನು ಕೇಳೋ ಹಾಗಿಲ್ಲ ಅಂದರೆ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಡೋವರೆಗೂ ಕೇಳೋಗಿಲ್ಲ. ಇಫ್ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಇದ್ರ ಮೇಲೆ ಯಾವುದೇ ಒಂದು ತೀರ್ಪು ಅಥವಾ ಜಜ್ಮೆಂಟನ್ನು ಕೊಟ್ಟಿದೆ ಅಂತ ಅಂದಾಗ ಇದು ರಿಲೇಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಬೋದು ಬೇಕಾದರೆ. ಆಲ್ದೋ ಸಮ್ಟೈಮ್ ಕ್ವಶನ್ಸ್ ಆರ್ ರಿಮೂವ್ಡ್ ವಿತೌಟ್ ಪ್ರಾಪರ್ ರೀಸನಿಂಗ್. ಸಮ್ಟೈಮ್ಸ್ ಏನು ಮಾಡ್ತಾರೆ, ಈ ರೀತಿ ಕೊಟ್ಟಿರೋಂಥ ಆಪರ್ಚುನಿಟಿನ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಏನು ಮಾಡ್ತಾರೆ, ಪ್ರಾಪರ್ ರೀಸನ್ ಕೊಡ್ದಲೇ ಕೆಲವೊಂದು ಕ್ವಶನನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಎಕ್ಸಾಂಪಲು ಇಂಡಿಯನ್ ಪೊಸಿಷನ್ ಇನ್ ಡೆಮೋಕ್ರಸಿ ಇಂಡೆಕ್ಸ್, ಇದ್ರ ರಿಲೇಟೆಡ್ ಆಗಿ ಒಂದು ಕ್ವಶನ್ಸನ್ನು ಕೇಳಿದ್ದಾರೆ. ಬಟ್ ಈ ಕ್ವಶನನ್ನು ಏನು ಮಾಡಿದ್ದಾರೆ, ಅದು ಸೆನ್ಸಿಟಿವ್ ಇನ್ ನೇಚರು. ಈ ಒಂದು ಕ್ವಶನು ತುಂಬ ಸೆನ್ಸಿಟಿವ್ ಇದೆ. ಸೊ ಇದು ತುಂಬ ಹಾರ್ಮ್ ಮಾಡುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿಗೆ ತುಂಬ ಹಾರ್ಮ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಸೆನ್ಸಿಟಿವ್ ಇನ್ ನೇಚರ್ ಅಂತ ಹೇಳಿ ಈ ಕ್ವಶನನ್ನು ರಿಮೂವ್ ಮಾಡಿದ್ದಾರೆ. ಬಟ್ ಆದರೆ ಇದಕ್ಕೆ ರಿಮೂವ್ ಮಾಡೋದಕ್ಕೆ ಪ್ರಾಪರ್ ರೀಸನ್ಸ್ ಇಲ್ಲ. ಸೊ ಹಾಗಾಗಿ ಇದು ಡೆಮೋಕ್ರಸಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ನೋ ಅಪೀಲ್ ಸ್ಟ್ರಕ್ಚರ್ ಫಾರ್ MP. ಮತ್ತು ಇಫ್ ಕ್ವಶನ್ ಈಸ್ ರಿಮೂವ್ಡ್ ಇಟ್ ಈಸ್ ಓನ್ಲಿ ಆನ್ ದ ಡಿಸ್ಕ್ರಿಷನ್ ಆಫ್ ದ ಚೇರ್ಪರ್ಸನ್ ಆಫ್ ದ ಹೌಸ್. ಈಗ ಏನಾದರೂ ಕ್ವಶನ್ಸ್ ರಿಮೂವ್ ಮಾಡ್ತಿದ್ದಾರೆ ಅಂದರೆ ಅದು ಚೇರ್ಪರ್ಸನ್ಸ್ ಯಾರಿರ್ತಾರೆ, ಸ್ಪೀಕರ್ ಇರ್ಬೋದು ಅಥವಾ ಚೇರ್ಮನ್ ಇರ್ಬೋದು. ಸೊ ಅವರ ಒಂದು ಡಿಸ್ಕ್ರಿಷನ್ ಪವರ್ ಆಗಿರುತ್ತೆ. ಇದರಲ್ಲಿ MPs ಆಗಿರ್ಬೋದು, MLAs ಆಗಿರ್ಬೋದು, ಅವ್ರದ್ದೇನೂ ಕೂಡ ಪಾರ್ಟ್ ಇರಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಇಂಡಿಯಾ ಶ್ರೀಲಂಕಾ ಕೋಆಪರೇಷನ್ ಪ್ಲ್ಯಾನ್. ವಾಟ್ ಈಸ್ ದಿಸ್ ಕೋಆಪರೇಷನ್ ಪ್ಲ್ಯಾನ್? ಸೊ ನಮಗೆ ಗೊತ್ತಿದೆ ಶ್ರೀಲಂಕಾದಲ್ಲಿ ಫುಡ್ ಎಮರ್ಜೆನ್ಸಿ ಕ್ರಿಯೇಟ್ ಆಗಿತ್ತು. ಸೊ ಇದಕ್ಕೋಸ್ಕರ ಇಂಡಿಯಾ ಏನು ಮಾಡ್ತಿದೆ, ಶ್ರೀಲಂಕಾಗೆ ಹೆಲ್ಪ್ ಮಾಡಬೇಕಂತ ಹೇಳಿ ಮುಂದೆ ಬಂದಿದೆ. ಇಂಡಿಯಾ ಶ್ರೀಲಂಕಾ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಂತ ಇಂಡಿಯಾ ಟ್ರೈ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಒಂದು ಕೋಆಪರೇಷನ್ ಪ್ಲ್ಯಾನನ್ನು ತೊಗೊಂಡು ಬಂದಿದೆ. ಎಸ್ಪೆಷಲಿ ಟು ರಿವೈವ್ ದ ಶ್ರೀಲಂಕಾಸ್ ಕೋವಿಡ್ ಹಿಟ್ ಎಕನಾಮಿ. ಅಂದರೆ ಕೋವಿಡಿಂದ ಹಿಟ್ ಆಗಿದೆ ಅಲ್ವಾ ಶ್ರೀಲಂಕನ್ ಎಕನಾಮಿನೂ ಕೂಡ. ಸೊ ಅದನ್ನು ರಿವೈವ್ ಮಾಡಬೇಕಂತ ಹೇಳಿ ಇಂಡಿಯಾ ಟ್ರೈ ಮಾಡ್ತಿದೆ. ಅದಕ್ಕೋಸ್ಕರ ಒಂದು ಕೋಆಪರೇಷನ್ ಪ್ಲ್ಯಾನನ್ನು ಕೂಡ ತೊಗೊಂಡು ಬಂದಿದೆ. ಸೊ ಅದನ್ನು ಒಂದು 4 ಪಿಲ್ಲರ್ ಸ್ಟ್ರಾಟಜಿ ತಂದಿದೆ. ಸೊ ಆ 4 ಪಿಲ್ಲರ್ ಸ್ಟ್ರಾಟಜಿ ಯಾವ ಒಂದು 4 ಪಿಲ್ಲರ್ಸ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ಫಸ್ಟ್ ಒಂದು ಅರ್ಜೆಂಟ್ ಫುಡ್ ಆ್ಯಂಡ್ ಹೆಲ್ತ್ ಸೆಕ್ಯೂರಿಟಿ ಮೇಲೆ, ಸೆಕೆಂಡ್ ಒನ್ ಎನರ್ಜಿ ಸೆಕ್ಯೂರಿಟಿ ಮೇಲೆ, ಥರ್ಡ್ ಒನ್ ಕರೆನ್ಸಿ ಸ್ವಾಪ್ ಆ್ಯಂಡ್ ಫೋರ್ತ್ ಒನ್ ಇಂಡಿಯನ್ ಇನ್ವೆಸ್ಟ್ಮೆಂಟ್. ಸೊ ಈ 4 ಏರಿಯಾದಲ್ಲಿ ಕೋಆಪರೇಟಿವ್ ಮ್ಯಾನರಲ್ಲಿ ಇಂಡಿಯಾ ಮತ್ತು ಶ್ರೀಲಂಕಾ ಮುಂದಿನ ದಿನಗಳಲ್ಲಿ ವರ್ಕ್ ಮಾಡುವಂಥ ಅವಕಾಶಗಳನ್ನು ಹುಡುಕ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಆಟಿಟ್ಯೂಡ್ ಟುವರ್ಡ್ಸ್ ದ ವುಮೆನ್. ಏನಿದು ಆಟಿಟ್ಯೂಡ್ ಟುವರ್ಡ್ಸ್ ದ ವುಮೆನ್ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹ್ಯಾವ್ ಫ್ರೋಸನ್ ಫಂಡಿಂಗ್ ಟು ಅಫ್ಘಾನಿಸ್ತಾನ್ ಆಫ್ಟರ್ ತಾಲಿಬಾನ್ ತುಕ್ ಓವರ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನಿದಾವಲ್ಲ, ಸೊ ಅವರು ಫಂಡ್ ಮಾಡ್ತಿದ್ದಾರೆ ಅಫ್ಘಾನಿಸ್ತಾನಿಗೆ. ಯಾವಾಗ ಅಂದರೆ ಈ ಒಂದು ಫಂಡನ್ನು ನಿಲ್ಲಿಸಿದ್ದಾರೆ, ಫ್ರೋಸ್ ಆಗಿದೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನಿಂದ ಏನೇನು ಅಫ್ಘಾನಿಸ್ತಾನಿಗೆ ಫಂಡ್ ಬರ್ತಿತ್ತಲ್ಲ ಅದೆಲ್ಲ ಸ್ಟಾಪ್ ಆಗಿದೆ. ಯಾವಾಗ ಅಂದರೆ ತಾಲಿಬಾನು ಅಫ್ಘಾನಿಸ್ತಾನ ಟುಕ್ ಓವರ್ ಮಾಡಿದ್ಮೇಲೆ. ಸೊ ಇಂಟರ್ನ್ಯಾಷನಲ್ ಪ್ರೆಷರಿಂದ ಏನಾಗ್ತಿದೆ, ತಾಲಿಬಾನು ಕೆಲವೊಂದು ಗವರ್ನಿಂಗ್ ರೂಲ್ಸನ್ನು ಇಶ್ಯೂ ಮಾಡಿದೆ. ಏನಕ್ಕೋಸ್ಕರ ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಪೋರ್ಟನ್ನು ಪಡಿಬೇಕಂದ್ರೆ ತಾಲಿಬಾನು ಅಲ್ಲಿರುವಂಥ ಜನರಿಗೆ ಸಪೋರ್ಟ್ ಮಾಡ್ತಿದೆ, ಅವರ ಪೀಸ್ ಮತ್ತು ಟ್ರ್ಯಾಂಕ್ವಾಲಿಟಿಗೆ ತುಂಬ ಸಪೋರ್ಟ್ ಮಾಡ್ತಿದೆ ಅಂದಾಗ ಮಾತ್ರ ಆ ಒಂದು ಗೌರ್ಮೆಂಟ್ ಮೇಲೆ ನಂಬಿಕೆ ಬರುತ್ತೆ. ಸೊ ಆವಾಗ ಇಂಟರ್ನ್ಯಾಷನಲ್ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ತಾಲಿಬಾನು ಕೆಲವೊಂದು ಗವರ್ನಿಂಗ್ ರೂಲ್ಸನ್ನು ತೊಗೊಂಡು ಬಂದಿದೆ, ಎಸ್ಪೆಷಲಿ ವುಮೆನ್ಸ್ ರಿಲೇಟೆಡ್ ಆಗಿ. ಬಿಕಾಸ್ ತುಂಬ ಇಶ್ಯೂಸ್ ಇದೆ ವುಮೆನ್ಸಿಗೆ ಪ್ರಾಪರ್ಟಿ ರೈಟ್ಸ್ ಇಲ್ಲ, ಮತ್ತು ಈ ರೀತಿಯಾದಂಥ ಕೆಲವೊಂದು ಇಶ್ಯೂ ಇರೋದ್ರಿಂದ ಸೊ ವುಮೆನ್ಸಿಗೆ ವ್ಯಾಲ್ಯೂ ಕೊಡ್ತಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ತಾಲಿಬಾನವರು ಕೆಲವೊಂದು ಗವರ್ನಿಂಗ್ ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ಎ ವುಮೆನ್ ಈಸ್ ನಾಟ್ ಎ ಪ್ರಾಪರ್ಟಿ ಬಟ್ ಎ ನೋಬಲ್ ಆ್ಯಂಡ್ ಫ್ರೀ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ಅವರ ಒಂದು ಗೈಡ್ಲೈನ್ಸಲ್ಲಿ ಹೇಳಿದ್ದಾರೆ. ಅಂದರೆ ವುಮೆನ್ನು ಅವರು ಕೂಡ ಪ್ರಾಪರ್ಟಿ ಥರಲ್ಲ, ಅವರಿಗೂ ಕೂಡ ನೋಬಲ್ ಮತ್ತು ಫ್ರೀ ಹ್ಯೂಮನ್ ಬೀಯಿಂಗ್ ಆಗಿ ಬದುಕುವಂಥ ಅವಕಾಶ ಇದೆ ಅಂತ ಹೇಳಿ ಈ ಒಂದು ಗವರ್ನಿಂಗ್ ರೂಲಲ್ಲಿ ಹೇಳ್ತಿದ್ದಾರೆ. ಮತ್ತು ನೋ ಒನ್ ಕ್ಯಾನ್ ಗಿವ್ ಹರ್ ಟು ಎನಿ ಒನ್ ಇನ್ ಎಕ್ಸ್ಚೇಂಜ್ ಆಫ್ ಫೀಸ್ ಆರ್ ಟು ಆ್ಯನೋಮಿಸಿಟಿ. ಸೊ ಅಂದರೆ ಈಗ ಪೀಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ
ಯಾರಿಗೂ ಕೂಡ ವುಮೆನ್ಸ್ನ ಒಂದು ಗೂಡ್ಸ್ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಈ ಒಂದು ಗವರ್ನಿಂಗ್ ರೂಲ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತು ವುಮೆನ್ ಶುಡ್ ನಾಟ್ ಬಿ ಫೋರ್ಸ್ಡ್ ಇನ್ ಟು ಮ್ಯಾರೇಜ್. ಸೊ ಅಂದರೆ ಮದುವೆ ಆಗುವಂಥ ವುಮೆನ್ಸಿಗೆ ಫೋರ್ಸ್ ಮಾಡೋ ಹಾಗಿಲ್ಲ, ಅವರಿಗೆ ಇಷ್ಟ ಬಂದವ್ರನ್ನ ಚೂಸ್ ಮಾಡ್ಕೊಳ್ಳೋವಂಥ ಅವಕಾಶ ಇದೆ ಅಂತ ಹೇಳಿ ಈ ಒಂದು ಗವರ್ನಿಂಗ್ ರೂಲ್ಸಲ್ಲಿ ಹೇಳ್ತಿದ್ದಾರೆ. ಮತ್ತು ವಿಡೋಸ್ ಶುಡ್ ಹ್ಯಾವ್ ಶೇರ್ ಇನ್ ದೇರ್ ಲೇಟ್ ಹಸ್ಬೆಂಡ್ಸ್ ಪ್ರಾಪರ್ಟಿ. ಈಗ ಫಾರ್ ಎಕ್ಸಾಂಪಲ್ ವಿಡೋಸ್ ಇದ್ದರೆ ಅಂದರೆ ವಿಧವೆಯರಿದ್ದರೆ ಅವರ ಒಂದು ಗಂಡನ ಆಸ್ತಿನಲ್ಲಿ ಶೇರನ್ನು ತಗೊಳ್ಳೋ ಅಂಥ ಅಧಿಕಾರ ಇದೆ ಅಂತ ಹೇಳಿ ಈ ಒಂದು ಗವರ್ನಿಂಗ್ ರೂಲ್ಸಲ್ಲಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಕ್ರಿಟಿಸಿಸಮ್ ಏನಿದೆ ಅಂದರೆ ಅವರ ಒಂದು ಎಜುಕೇಷನ್ ರಿಲೇಟೆಡ್ ಆಗಿ, ಎಂಪ್ಲಾಯ್ಮೆಂಟ್ ರೈಟ್ಸ್ ರಿಲೇಟೆಡ್ ಆಗಿ ಯಾವುದೇ ರೀತಿಯಾದಂಥ ಮೆನ್ಷನ್ ಇಲ್ಲ. ಸೊ ಅಂದರೆ ವುಮೆನ್ಸಿಗೆ ಎಜುಕೇಷನ್ ಕೊಡಿಸೋದ್ರ ಬಗ್ಗೆ ಮತ್ತು ಅವರು ಎಂಪ್ಲಾಯ್ಮೆಂಟಲ್ಲಿ ಯಾವ ರೀತಿ ಅವಕಾಶಗಳನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ತಾಲಿಬಾನ್ ಗೌರ್ಮೆಂಟು ಯಾವುದೇ ರೀತಿಯಾದಂಥ ಗವರ್ನಿಂಗ್ ರೂಲ್ಸನ್ನು ಇಶ್ಯೂ ಮಾಡಿಲ್ಲ. ಸೊ ಇದು ಅಲ್ಲಿರೋಂಥ ಅಂದರೆ ಜಸ್ಟ್ ಮದುವೆ ಬಗ್ಗೆ ಮತ್ತು ಪ್ರಾಪರ್ಟಿ ಬಗ್ಗೆ ಮಾತ್ರ ಇವರಿಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಕ್ರಿಟಿಸೈಸನ್ನು ಮಾಡ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಎಂಪತಿ ಫಾರ್ ದ ವೀಕರ್ ಸೆಕ್ಷನ್ ವರ್ಸಸ್ ಡಾಟಾ ಕಲೆಕ್ಷನ್ ಮೆಥಡಾಲಜಿ ಆಫ್ ದ ಗೌರ್ಮೆಂಟ್. ಸೊ ಅಂದರೆ ಈ ಒಂದು ಎಂಪತಿ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ಅಂದರೆ ನಾವೀಗ ಕೋವಿಡ್ ವೈರಸ್ ಅಥವಾ ಕೋವಿಡ್ ಪ್ಯಾಂಡಮಿಕ್ ಬಂದಾಗಿಂದ ನಾವು ಕೋವಿಡಿಗೆ ಕೊಡೋಷ್ಟು ಇಂಪಾರ್ಟೆನ್ಸನ್ನು ಬೇರೆ ವೀಕರ್ ಸೆಕ್ಷನ್ಸಿಗೆ ಕೊಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೋವಿಡ್ ರಿಲೇಟೆಡ್ ಆಗಿ ಎಷ್ಟು ಕೇಸ್ ಬಂತು, ಎಷ್ಟು ಜನ ಡೆತ್ ಆಯಿತು, ಎಷ್ಟು ಜನ ವ್ಯಾಕ್ಸಿನೇಷನ್ ಆಯಿತು, ಎಷ್ಟು ಜನ ಫಸ್ಟ್ ಡೋಸ್ ಆಗಿದೆ, ಎಷ್ಟು ಜನ ಸೆಕೆಂಡ್ ಡೋಸ್ ಆಗಿದೆ, ಈ ಎಲ್ಲ ಒಂದು ಕ್ಯಾಲ್ಕುಲೇಷನನ್ನು ಇಟ್ಕೊಂಡಿದ್ದೀವಿ, ಎಲ್ಲ ಡಾಟಾನು ಕಲೆಕ್ಟ್ ಮಾಡ್ತಿದ್ದೀವಿ. ಬಟ್ ಆದರೆ ಇದಕ್ಕೂ ಮೀರಿದಂತಹ ಕೆಲವೊಂದು ಸೆನ್ಸಿಟಿವ್ ಡಾಟಾಸ್ ಇದೆ, ಆ ಒಂದು ಡಾಟಾನ ಮಿಸ್ ಮಾಡ್ತಿದ್ದೀವಿ. ಸೊ ಇದರಿಂದ ಏನಾಗ್ತಿದೆ, ವೀಕರ್ ಸೆಕ್ಷನ್ಗೆ ತುಂಬ ಹಾರ್ಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ವೀಕರ್ ಸೆಕ್ಷನ್ ಅಂದರೆ ವೀಕರ್ ಸೆಕ್ಷನ್ ವರ್ಸಸ್ ಡಾಟಾ ಕಲೆಕ್ಷನ್ ಮೆಥಡಾಲಜಿ ಆಫ್ ದ ಗೌರ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಪ್ರಿವಿಯಸ್ಲಿ ಗೌರ್ಮೆಂಟ್ ಏನು ಮಾಡ್ತಿತ್ತು, ನೋ ಪರ್ಸನ್ ಡೈಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಆಕ್ಸಿಜನ್ ಇನ್ ಕೊರೋನಾ ವೇವ್ 2. ಅಂದರೆ ಕೊರೋನಾ ವೈರಸ್ಸು ಫಸ್ಟ್ ಟೈಮ್ ಬಂದಾಗ, ಅಂದರೆ ಫಸ್ಟ್ ವೇವ್ ಬಂದಿತ್ತಲ್ಲ, ಆವಾಗ ತುಂಬ ಆಕ್ಸಿಜನ್ ಶಾರ್ಟೇಜ್ ಆಗಿತ್ತು. ಸೊ ಆಕ್ಸಿಜನ್ ಶಾರ್ಟೇಜ್ ಆಗಿದ್ದರಿಂದ ಏನಾಯಿತು, ತುಂಬ ಜನದ ಡೆತ್ ಆಯಿತು, ಅದು ನಮಗೂ ಗೊತ್ತಿರೋವಂಥ ವಿಷಯ. ಬಟ್ ಆದರೆ ಗೌರ್ಮೆಂಟ್ ಏನಂತ ರಿಪೋರ್ಟ್ ಮಾಡ್ತಿದೆ ಅಂದರೆ ಸೆಕೆಂಡ್ ವೇವ್ ಬಂದಾಗ ಯಾರು ಕೂಡ ಲ್ಯಾಕ್ ಆಫ್ ಆಕ್ಸಿಜನ್ ಅಂತ ಡೆತ್ ಆಗಿಲ್ಲ ಅಂತ ಹೇಳ್ತಿದೆ. ಸೊ ಇದು ಅವರು ಕಲೆಕ್ಟ್ ಮಾಡಿರೋಂಥ ಡಾಟಾ ಆಧಾರದ ಮೇಲೆ ಹೇಳ್ತಿದ್ದಾರೆ. ಅದಕ್ಕೆ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಏನಂತ ಹೇಳ್ತಿದ್ದಾರೆ ಅಂತ ಅಂದರೆ, ಸೊ ಗೌರ್ಮೆಂಟು ಕೋವಿಡ್ ರಿಲೇಟೆಡ್ ಆಗಿ ಇಷ್ಟೆಲ್ಲ ಡಾಟಾನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೆ, ಬಟ್ ಆದರೆ ಫಾರ್ಮರ್ಸು ಎಸ್ಪೆಷಲಿ ಈ ಒಂದು ಅಗ್ರಿಕಲ್ಚರಲ್ ಲಾಸ್ ಬಂದಿತ್ತಲ್ಲ, 3 ಫಾರ್ಮರ್ಸ್ ಲಾಸ್ ಬಂದಿತ್ತಲ್ಲ, ಆ ಲಾಸಿಂದ ಅಜಿಟೇಟ್ ಆಗಿ ಸತ್ತೋಗಿರೋವಂಥ ಫಾರ್ಮರ್ಸ್ದು ಯಾವುದೇ ರೀತಿಯಾದಂಥ ರೆಕಾರ್ಡ್ ಇಲ್ಲ. ಸೊ ಈ ರೀತಿಯಾದಂಥ ಡಾಟಾವನ್ನು ಕಲೆಕ್ಟ್ ಮಾಡೋದ್ರಲ್ಲಿ ಗೌರ್ಮೆಂಟ್ ಸೋಲ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ದೇರ್ ಈಸ್ ನೋ ಪ್ಲ್ಯಾನ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಫ್ಯಾಮಿಲೀಸ್ ಆಫ್ ದ ಡಿಸೀಸ್ಡ್ ಫಾರ್ಮರ್. ಅಂದರೆ ಈ ರೀತಿಯಾಗಿ ಫಾರ್ಮರ್ಸ್ ಡೆತ್ ಆಗುತ್ತಲ್ಲ, ಆ ಡೆತ್ ಆಗಿರೋಂಥ ಫಾರ್ಮರ್ಸಿಗಾಗಿರ್ಬೋದು ಅಥವಾ ಅವರ ಫ್ಯಾಮಿಲಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಕೊಡೋ ಯಾವ ಪ್ಲ್ಯಾನು ಕೂಡ ಗೌರ್ಮೆಂಟಿಗೆ ಇಲ್ಲ ಅಂತ ಹೇಳಿ ಈ ಒಂದು ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರು ಹೇಳ್ತಿದ್ದಾರೆ. ಸೊ ಅಂದರೆ ಕೋವಿಡ್ ಪ್ಯಾಂಡಮಿಕ್ಕಿಗೆ ಕೊಡೋಷ್ಟು ಇಂಪಾರ್ಟೆನ್ಸು ಮತ್ತು ಅದರಿಂದ ಆಗಿರೋವಂಥ ವಲ್ನರಬಲ್ ಸೆಕ್ಷನ್, ಅದರಿಂದ ಪ್ರಾಬ್ಲಮನ್ನು ಅನುಭವಿಸ್ತಿರೋಂಥ ವಲ್ನರಬಲ್ ಸೆಕ್ಷನಿಗೆ ಕೊಡೋವಂಥ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಬೇರೆ ಒಂದು ಪ್ರಾಬ್ಲಮ್ಮಿಂದ ಸಫರ್ ಆಗ್ತಿರೋಂಥ ವೀಕರ್ ಸೆಕ್ಷನ್ಸಿಗೆ ಕೊಡ್ತಾ ಇಲ್ಲ. ಆ ಒಂದು ವೀಕರ್ ಸೆಕ್ಷನ್ ಡಾಟಾನ ಕಲೆಕ್ಟ್ ಮಾಡ್ತಿಲ್ಲ. ಸೊ ಈಗ ಫಾರ್ಮರ್ಸ್ ಇರ್ಬೋದು ಅಥವಾ ಶೆಡ್ಯೂಲ್ ಟ್ರೈಬ್ಸ್ ಇರ್ಬೋದು, ಸೊ ಇವರೆಲ್ಲನೂ ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸಿಂದ ತುಂಬ ಸಫರ್ ಆಗ್ತಿದ್ದಾರೆ. ಅದರದ್ದು ಡಾಟಾ ಕಲೆಕ್ಷನ್ನು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಇವರು ಈ ಒಂದು ಸ್ಟೇಟ್ಮೆಂಟ್ ಮೂಲಕ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದೇ ಡಾಟಾ ಕಲೆಕ್ಷನ್ನು ಎಷ್ಟು ಇಂಪಾರ್ಟೆಂಟು, ಸೊ ನಾವು ಯಾವುದೇ ಒಂದು ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಬೇಕಂದ್ರೆ ಅದಕ್ಕೆ ಡಾಟಾ ಕಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ಸೆಂಟೆನ್ಸ್ ಮೂಲಕ ನಮಗೆ ಗೊತ್ತಾಗ್ತಿದೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ US ಟ್ರೆಜರಿ ಕರೆನ್ಸಿ ಮ್ಯಾನಿಪುಲೇಟರ್ ಲಿಸ್ಟ್. ಏನಿದು US ಟ್ರೆಜರೀಸ್ ಕರೆನ್ಸಿ ಮ್ಯಾನಿಪುಲೇಟರ್ ಲಿಸ್ಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲು ನಮ್ಮದು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ಕೊಳ್ತೀವಲ್ವಾ, ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಥವಾ ಇಂಪೋರ್ಟ್ ಮಾಡಬೇಕು ಅಂದರೆ ನಮ್ಮ ಒಂದು ಕರೆನ್ಸಿ ವ್ಯಾಲ್ಯೂ, ಈಗ ರುಪಿ ವ್ಯಾಲ್ಯೂ US ಡಾಲರ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದ್ರ ಮೇಲೆ ನಮ್ಮದು ಎಕ್ಸ್ಪೋರ್ಟ್ ಇಂಪೋರ್ಟು ಜಾಸ್ತಿ ಆಗೋದು ಕಡಿಮೆ ಆಗೋದು ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲು US ಡಾಲರ್ಗೆ ಕಂಪೇರ್ ಮಾಡಿದಾಗ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಯಿತು ಅಂತ ಅಂದರೆ ನಮ್ಮ ಎಕ್ಸ್ಪೋರ್ಟು ಜಾಸ್ತಿ ಆಗುತ್ತೆ. ಇಫ್ ಇನ್ ಕೇಸ್ ನಮ್ಮ ರುಪಿ ವ್ಯಾಲ್ಯೂ US ಡಾಲರ್ಗಿಂತ ಜಾಸ್ತಿ ಆಯಿತು, ಇಲ್ಲ US ಡಾಲರ್ ಮತ್ತು
ರುಪಿ ವ್ಯಾಲ್ಯೂ ಇರುವಂಥ ಡಿಫ್ರೆನ್ಸ್ ಏನಾದರೂ ಕಡಿಮೆ ಆಯಿತು ಅಂದರೆ ಇಂಪೋರ್ಟು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಆದಷ್ಟು ಎಕ್ಸ್ಪೋರ್ಟ್ ಬೆನಿಫಿಟ್ಸನ್ನು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ರುಪಿ ವ್ಯಾಲ್ಯೂನ ಕಡಿಮೆ ಮಾಡ್ತಾನೆ ಹೋಗ್ತಾರೆ. ಅಂದರೆ ಒಪೆಕ್ ಮಾನಿಟರಿ ಪಾಲಿಸೀಸ್ನ ಯೂಸ್ ಮಾಡೋದ್ರ ಮೂಲಕ ರುಪಿ ವ್ಯಾಲ್ಯೂನ ವೀಕ್ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಡೊಮೆಸ್ಟಿಕ್ ಎಕ್ಸ್ಪೋರ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಡೊಮೆಸ್ಟಿಕ್ ಎಕ್ಸ್ಪೋರ್ಟನ್ನು ಬೆನಿಫಿಟ್ಸನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕರೆನ್ಸಿನ ಮ್ಯಾನಿಪ್ಯುಲೇಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ US ಟ್ರೆಜರಿ ಕರೆನ್ಸಿ ಮ್ಯಾನಿಪ್ಯುಲೇಟರ್ ಲೀಸ್ಟು ಒಂದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಈ ಒಂದು ಮಾನಿಟರಿಂಗ್ ಲಿಸ್ಟಲ್ಲಿ ಯಾವ ಕಂಟ್ರೀಸ್ ಇದೆ, ಯಾರ್ಯಾರು ಒಪೆಕ್ ಮಾನಿಟರಿ ಪಾಲಿಸೀಸ್ ಮೂಲಕ ಕರೆನ್ಸಿನ ವೀಕ್ ಮಾಡ್ತಿದ್ದಾರೆ ಅಂತ ಈ ಒಂದು ರಿಪೋರ್ಟಲ್ಲಿ ಲೀಸ್ಟ್ ಮಾಡಿದ್ದಾರೆ. ಅಂದರೆ ಚೀನಾ, ಜಪಾನ್, ಸೌತ್ ಕೊರಿಯಾ, ಜರ್ಮನಿ, ಐರ್ಲ್ಯಾಂಡ್, ಇಟಲಿ, ಇಂಡಿಯಾ, ಮಲೇಷ್ಯಾ, ಸಿಂಗಪೂರ್, ಥೈಲ್ಯಾಂಡ್ ಆ್ಯಂಡ್ ಮೆಕ್ಸಿಕೋ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್. ಸೊ ಈ ಎಲ್ಲ ಕಂಟ್ರೀಸು ಕೂಡ ಒಪೆಕ್ ಮಾನಿಟರಿ ಪಾಲಿಸೀಸ್ನ ಯೂಸ್ ಮಾಡೋದ್ರ ಮೂಲಕ ಎಕ್ಸ್ಪೋರ್ಟ್ ಬೆನಿಫಿಟ್ಸನ್ನು ತಗೊಳ್ಳೋದಕ್ಕೋಸ್ಕರ ಕರೆನ್ಸಿನ ವೀಕ್ ಮಾಡ್ತಿದ್ದಾರೆ ಅವ್ರು ಅಂತ ಹೇಳಿ ಈ ಒಂದು ಲೀಸ್ಟಲ್ಲಿ ಹೇಳ್ತಿದ್ದಾರೆ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.